ರಾಮ ಮಂದಿರದ ಲೋಕಾರ್ಪಣೆ ಸಮಯದಲ್ಲಿ ಮುಸ್ಲಿಮರು ಮನೆಯಿಂದ ಹೊರಗೆ ಬರಬೇಡಿ, ರೈಲುಗಳಲ್ಲಿ ಓಡಾಡಬೇಡಿ, ಬಿ ಜೆ ಪಿಯವರನ್ನು ಸ್ಕೆಚ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಅನ್ನೋ ಥರ ಅಸಾದುದ್ದೀನ್ ಓವೈಸಿ ಇನ್ನೂ ದೊಡ್ಡ ಕರೆಯನ್ನು ತಮ್ಮ ಸಮುದಾಯದ ಯುವಕರಿಗೆ ಕೊಡ್ತಾರೆ. ಒಂದೇನೋ ಹೋಗ್ಬಿಡ್ತು ಅಯೋಧ್ಯೆಯ ಬಾಬರಿ ಮಸೀದಿ, ಇನ್ನೂ 3-4 ಮಸೀದಿಗಳನ್ನು ತಗೋಬೇಕು ಅನ್ಕೋತಿದ್ದಾರೆ ಅವರು. ಹುಷಾರಾಗಿರಿ, ಯಾವಾಗಲೂ ಜನ ಇರಬೇಕು ಮಸೀದಿಗಳಲ್ಲಿ, ನಮ್ಮ ವೀರತ್ವವನ್ನು ಕಿತ್ತುಕೊಳ್ಳೋ ಪ್ರಯತ್ನ ಆಗ್ತಿದೆ, ಇತ್ಯಾದಿ ಇತ್ಯಾದಿ. ಈ ಕಾನ್ಫ್ಲಿಕ್ಟ್ ಯಾವಾಗ ಬರುತ್ತೆ ಅಂದರೆ ವೆನ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ರೂಟ್ಸ್. ನನ್ನ ಧಾರ್ಮಿಕ ನಂಬಿಕೆಗಳು ಹೌದು ಇದ್ದಾವೆ, ಅದೇ ರೀತಿ ನನಗೊಂದು ಸಾಂಸ್ಕೃತಿಕ ಪರಂಪರೆ ಇದೆ, ಒಂದು ಕಲ್ಚರಲ್ ಹೆರಿಟೇಜ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ಲ. ಅಸಾದುದ್ದೀನ್ ಓವೈಸಿ ಪೂರ್ವಜರು ಯಾರು ಸೌದಿ ಅರೇಬಿಯಾದಿಂದ ಬಂದು ಭಾರತದಲ್ಲಿ ನೆಲೆ ನಿಂತವರಲ್ಲ. ಇವರ ಮುತ್ತಜ್ಜಾನೋ ಅವರಜ್ಜಾನೋ ಯಾವ ಸನ್ನಿವೇಶ ಅನ್ನೋದು ಬೇಡ. ಈಗ ಯಾವುದೋ ಸನ್ನಿವೇಶದಲ್ಲಿ ಇಸ್ಲಾಮನ್ನು ಒಪ್ಕೊಂಡಂಥವರು, ಅವರಿಗೊಂದು ಸಾಂಸ್ಕೃತಿಕ ಹಿನ್ನೆಲೆ ಇತ್ತು. ಬದ್ರುದ್ದೀನ್ ಅಜ್ಮಲ್ನ ಮುತ್ತಜ್ಜಾನೋ ಅವರಜ್ಜಾನೋ ಇಸ್ಲಾಮನ್ನು ಒಪ್ಕೊಂಡವರು. ಯಾರೂ ಸೌದಿ ಅರೇಬಿಯಾದಿಂದ ಬಂದು ಇಲ್ಲಿ ನೆಲೆ ನಿಂತವರಲ್ಲ. ಹಾಗೆ ಭಾರತದ 99% ಮುಸ್ಲಿಮರು ಅವರು ಒಂದು ಧಾರ್ಮಿಕ ನಂಬಿಕೆಯಿಂದ ಇನ್ನೊಂದು ಧಾರ್ಮಿಕ ನಂಬಿಕೆಗೆ ಶಿಫ್ಟ್ ಆದರು. ಅದರ ಅರ್ಥ ಅವರು ತಮ್ಮ ಸಾಂಸ್ಕೃತಿಕ ಹೆರಿಟೇಜನ್ನು ಕತ್ತರಿಸ್ಕೊಂಡ್ಬಿಡ್ಬೇಕಾ? ಕತ್ತರಿಸಿಕೊಳ್ಳದೆಯೂ ಹೆಂಗೆ ಬದುಕಬಹುದು ಅನ್ನೋದಕ್ಕೆ ಇಂಡೋನೇಷ್ಯಾ ಉದಾಹರಣೆ, ಬಾಲಿ ಸುಮಾತ್ರ ಉದಾಹರಣೆ. ಇಂಡೋನೇಷ್ಯಾ ಒಂದು ಕಾಲದಲ್ಲಿ ಏನೋ ಹಿಂದೂ ಧರ್ಮ ಇದ್ದಂಥ ದೇಶ, ಈಗ ಐ ಥಿಂಕ್ ಅರೌಂಡ್ 97% ಇಸ್ಲಾಮಿಕ್ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ. ಅವರಿಗೆ ತಮ್ಮ ಧಾರ್ಮಿಕ ನಂಬಿಕೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಎರಡರ ಬ್ಯಾಲೆನ್ಸ್ ಗೊತ್ತು ಅವ್ರಿಗೆ. ಇಂಡೋನೇಷ್ಯಾದ ಕಾನ್ಸುಲೇಟು ಅಮೇರಿಕದಲ್ಲಾದರೆ, ರಾಯಭಾರ ಕಚೇರಿ ಆದರೆ, ರಾಯಭಾರ ಕಚೇರಿ ಮುಂದೆ ಸರಸ್ವತಿಯ ವಿಗ್ರಹವನ್ನು ಇಡ್ತಾರೆ ಅವರು. ಅರೆ, ಒಂದು ಇಸ್ಲಾಮಿಕ್ ರಾಷ್ಟ್ರ, ಸರಸ್ವತಿ ವಿಗ್ರಹ, ಏನು ಸಂಬಂಧ ಇದು ಅಂದರೆ ಅದು ನಮ್ಮ ಸಾಂಸ್ಕೃತಿಕ ಅದು ಬೇರದು. ಬೇರನ್ನು ಕತ್ತರಿಸ್ಕೊಂಡು ಬದುಕೋಕ್ಕಾಗತ್ತಾ? ನಮ್ಮ ಲೆಕ್ಕಾಚಾರದಲ್ಲಿ ಕಾನ್ಫ್ಲಿಕ್ಟೇ ಬರಬಾರ್ದು. ದೇರ್ ಶುಡ್ ಬಿ ನೋ ಕಾನ್ಫ್ಲಿಕ್ಟ್. ಹಿಂದೊಂದು ಸಲ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೆ ನಾನು, ತಾರೆಕ್ ಫತಾ ಅಂತ, ಪಾಕಿಸ್ತಾನದವರು, ಪಾಕಿಸ್ತಾನದಿಂದ ದೇಶದಿಂದ ಹೊರದಬ್ಬಿಸ್ಕೊಂಡು ಕೆನಡಾದಲ್ಲಿದ್ದರು. ಭಾಳ ಏನು ರೆವಲ್ಯೂಷನರಿ ಮುಸ್ಲಿಂ ಅವರು. ಅವ್ರನ್ನ ಬೆಂಗಳೂರಿನಲ್ಲಿ ಇಂಟರ್ವ್ಯೂ ಮಾಡ್ತಿದ್ದ ಕೇಳಿದೆ ನಾನು, ಒಂದು ರೀತಿ ದಾರಿ ತಪ್ಪದಂಗೆ ಕೆಲವರು ವರ್ತಿಸ್ತಾರಲ್ಲ, ಏನು ಹೇಳ್ತೀರಿ ಅಂದರೆ, ಅವ್ರು ಹೇಳಿದ್ದು, ಭಾರತದಲ್ಲಿ ಯಾರೋ ಒಬ್ಬ ನನ್ನ ಹೆಸರು ಮಾವೋತ್ಸೆ ತುಂಗ ಅಂತ ಹೇಳ್ಕೊಂಡು, ಹಿಂಗೊಂದು ಮೀಸೆ ಬಿಟ್ಕೊಂಡು, ಹಿಂಗೊಂದು ಗಡ್ಡ ಬಿಟ್ಕೊಂಡು, ನೈಟಿ ಥರದ್ದೊಂದು ಗೌನ್ ಹಾಕ್ಕೊಂಡು, ಚೈನೀಸ್ ಭಾಷೆ ಮಾತಾಡ್ಕೊಂಡು, ಜಿರಳೆ ಹುಳ ಹುಪ್ಪಡಿ ತಿನ್ಕೊಂಡು ನಮ್ಮ ಮಧ್ಯದಲ್ಲಿ ಓಡಾಡ್ತಿದ್ರೆ ಅವನು ವಾಟ್ ಡು ಯು ಕನ್ಸಿಡರ್ ಹಿಮ್ ಅಂತ ಕೇಳಿದರು ಅವರು. ವಾಟ್ ಡು ಯು ಕನ್ಸಿಡರ್ ಹಿಮ್? ಯಾಕೆ ಅಂದರೆ ನನ್ನ ಧಾರ್ಮಿಕ ನಂಬಿಕೆ ಚೀನಾದಲ್ಲಿರೋ ಯಾವುದೋ ಒಂದು ಧಾರ್ಮಿಕ ನಂಬಿಕೆಯ ಜೊತೆ ತಾಳಮೇಳ ಹೊಂದುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಬದುಕನ್ನು ಬದುಕ್ತೀನಪ್ಪ ಅಂತಂದರೆ ಹೆಂಗೆ ಅನಿಸುತ್ತೆ ನಿಮಗೆ? ಆ ರೀತಿಯ ಆಲೋಚನೆಗಳು. ಹೆಸರು ಚೈನೀಸ್ ಇಟ್ಕೊತಾನೆ, ಭಾಷೆನೂ ಚೈನೀಸ್ ಮಾತಾಡ್ತಾನೆ, ಆಹಾರ ಕ್ರಮವೂ ಚೈನೀಸು, ಉಡುಗೆ ತೊಡುಗೆಯೂ ಚೈನೀಸು. ಅಂಥವನೊಬ್ಬ ನಮ್ಮ ಮಧ್ಯದಲ್ಲಿದ್ದರೆ ಅವನು ಗೊಂದಲಕ್ಕೊಳಗಾಗಿದ್ದಾನೆ ಅಂತ ನೀವು ಕನ್ಸಿಡರ್ ಮಾಡ್ತೀರೋ ಮಾಡೋದಿಲ್ವೋ ಅಂತ ಕೇಳಿದ್ರು. ಹೌದಲ್ವಾ ಅನ್ನಿಸ್ತು ನನಗೆ. ರಾಮ ನಿಮ್ಮ ಧಾರ್ಮಿಕ ನಂಬಿಕೆಯ ಭಾಗ ಆಗಿರಲೇಬೇಕಾಗಿಲ್ಲ, ದಟ್ ಈಸ್ ನಾಟ್ ಅ ಕಂಪಲ್ಷನ್. ಆದರೆ ರಾಮ ಈ ದೇಶದ, ಈ ಸಂಸ್ಕೃತಿಯ, ಈ ಮಣ್ಣಿನ ಸಾಂಸ್ಕೃತಿಕ ಹೆರಿಟೇಜ್ ಅನ್ನೋದನ್ನು, ಅದನ್ನು ನೀವು ಒಪ್ಪ್ರಿ ಬಿಡ್ರಿ ಅಲ್ಲಗಳೆಯೋದಕ್ಕಾಗೋದಿಲ್ಲ. ನೀವು ಅಲ್ಲಗಳೆದುಕೊಂಡು ಬದುಕ್ತಾ ಇದ್ದೀರಿ ಅಂದರೆ ಯು ಆರ್ ಲಿವಿಂಗ್ ವಿತ್ ಅ ಕಾನ್ಫ್ಲಿಕ್ಟ್. ಒಂದು ಸಂಘರ್ಷದೊಂದಿಗೆ ಬದುಕ್ತಾ ಇದ್ದೀರಿ ಅಂತ, ಸಂಘರ್ಷದೊಂದಿಗೆ ಬದುಕ್ತಾ ಇದ್ದೀರಿ. ರಾಮನನ್ನು ಗೌರವಿಸಬೇಕು ಅಂದರೆ ರಾಮನನ್ನು ಪೂಜೆ ಮಾಡಲೇಬೇಕು ಅಂತಲ್ಲ, ರಾಮನನ್ನು ಪೂಜೆ ಮಾಡಬೇಕು ಅಂತಲ್ಲ. ರಾಮ ಆಗಲಿ, ಕೃಷ್ಣ ಆಗಲಿ,
ಅವರ ವಿಗ್ರಹ ಇಟ್ಕೊಳ್ಳೋದು, ಫೋಟೋ ಇಟ್ಕೊಳ್ಳೋದು, ಮಾಲೆ ಹಾಕೋದು, ಊದುಬತ್ತಿ ಹಚ್ಚೋದು ನಿಮ್ಮ ಧಾರ್ಮಿಕ ನಂಬಿಕೆಗಳಿಗೆ ತದ್ವಿರುದ್ಧ ಅನ್ನೋದಾದರೆ ಮಾಡೋದು ಬೇಕಾಗಿಲ್ಲ ಅದನ್ನು. ಆದರೆ ರಾಮಾಯಣ, ರಾಮ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಎಷ್ಟು ಜನ ಬದುಕ್ತಾ ಇದ್ದಾರೆ? ಕಾಶ್ಮೀರದಿಂದ ಕನ್ಯಾಕುಮಾರಿ ಅನ್ನೋದು ಈಗಿನ ನ್ಯಾಷನಲ್ ಸ್ಟೇಟ್ಗೆ ಒಳಪಟ್ಟು ನಾನು ಹೇಳ್ತಾ ಇರೋದು. ಕಲ್ಚರಲ್ ಸ್ಟೇಟ್ ಅಂತ ನೋಡೋದಕ್ಕೆ ಹೋದರೆ ಅದು ಅಫ್ಘಾನಿಸ್ತಾನ ತನಕ ಹೋಗುತ್ತೆ. ಇವತ್ತು ಪಾಕಿಸ್ತಾನದಲ್ಲಿರುವ ಲಾಹೋರ್ ರಾಮನ ಪುತ್ರ ಲವ ಸ್ಥಾಪಿಸಿದಂಥ ನಗರ. ಅದನ್ನು ಲಾಹೋರ್ನ ಜನ ನಂಬ್ತಾರೆ, ಅದನ್ನು ಉಳಿದವ್ರು ಬಿಡಿ. ಆ ಕಡೆ ಅಫ್ಘಾನಿಸ್ತಾನಕ್ಕೆ ಹೋದರೆ ಮಹಾಭಾರತದ ಕನೆಕ್ಷನ್ಗಳು, ಕಂದಹಾರ, ಗಾಂಧಾರಿಯ ಊರದು. ಆ ಎಲ್ಲ ಸಾಂಸ್ಕೃತಿಕ ಬೇರುಗಳನ್ನು ಕತ್ತರಿಸ್ಕೊಂಡು ಬದುಕ್ತೀನಿ ಅಂದರೆ ಆ ಬದುಕು ಸಂಘರ್ಷದ ಬದುಕಾಗುತ್ತೆ. ಸಂಘರ್ಷ ಅಂದರೆ ಹೊರಗಡೆ ಬಂದು ಕತ್ತಿ ಹಿಡ್ಕೊಂಡು ಬಡದಾಡೋದಲ್ಲ, ಒಳಗಡೆಯ ಸಂಘರ್ಷ. ಅದು ಒಳಗಡೆಯ ಸಂಘರ್ಷ. ಆ ಸಂಘರ್ಷ ನಡೀತಿರಬೇಕು, ನಡೀತಾನೇ ಇರಬೇಕು ಅಂತ ಅಸಾದುದ್ದೀನ್ ಓವೈಸಿ ಥರದವ್ರು ಪ್ರಯತ್ನ ಪಡ್ತಾ ಇರೋದು. ನಡೀತಾನೇ ಇರಬೇಕು ಅದು ಅಂತ. 500 ವರ್ಷ ಕುರಾನ್ ಪಠಿಸಿದ ಜಾಗ ಇವತ್ತಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಅಂದರು. ನಾನು ಒಂದು 4-5 ದಿವಸ ಅಯೋಧ್ಯೆಯಲ್ಲಿದ್ದೆ. ಒಂದು ದಿವಸ ಒಬ್ಬ ಆಟೋ ಡ್ರೈವರ್ ಮುಸ್ಲಿಮನ ಜೊತೆಗೆ ಹೋಗ್ತಿರುವಾಗ ಅವ್ನು ಕೇಳಿದೆ, ಏನು ಅನ್ಸುತ್ತೆ ನಿಮಗೆ, ರಾಮ ಮಂದಿರವನ್ನು ನೋಡಿದ್ರೆ ಕಷ್ಟ ಆಗುತ್ತಾ ಅಂತ. ಸರ್, 500 ವರ್ಷ ಹಿಂದೂಗಳು ಕಷ್ಟಪಡಲಿಲ್ವಾ ಸರ್ ಅಂದರು. ಬಾಬರ್ ಬಂದು ಧ್ವಂಸ ಮಾಡಿದಾಗಿನಿಂದ 1528 ಬಾಬರ್ ತನ್ನ ಸೇನಾಧಿಪತಿ ಮೀರ್ ಬಾಕಿಯನ್ನು ಹೋಗು ರಾಮ ಮಂದಿರ ಧ್ವಂಸ ಮಾಡಿ ಬಾ ಅಂತ ಕಳಿಸಿದಾಗ, ಧ್ವಂಸ ಮಾಡಿದಾಗಿನಿಂದ ಇಲ್ಲಿ ತನಕ 500 ವರ್ಷ ಹಿಂದೂಗಳು ಎಷ್ಟು ಕಷ್ಟಪಟ್ಟರಲ್ವ ಸರ್ ಅಂದ ಅವನು. ಅಯೋಧ್ಯೆ ಒಬ್ಬ ಮುಸ್ಲಿಂ ಆಟೋ ಡ್ರೈವರ್ ಹೇಳಿದಂಥ ಮಾತದು. 500 ವರ್ಷ ನಾವು ಅಲ್ಲಿ ಕುರಾನ್ ಪಠಿಸಿದ್ವಿ. ಅರೆ, ಬಾಬರ್ ಬಂದು ಅದನ್ನು ಧ್ವಂಸ ಮಾಡಿದ ನಂತರ ಈ ದೇಶ ಅಲ್ಲೊಂದು ರಾಮ ಮಂದಿರವನ್ನು ನೋಡಬೇಕು ಅಂತ ಕನಸು ಕಾಣುತ್ತಲ್ರಿ. ಎಷ್ಟು ತಲೆಮಾರುಗಳು ನಶಿಸಿ ಹೋಗ್ಬಿಟ್ಟು ಕನಸು ಕಾಣ್ತಾ ಬಡದಾಡ್ತಾ ಒಂದು ಜಾತಿಯವರ, ಒಂದು ಧರ್ಮಕ್ಕೆ ಸೇರಿದವರು ಅಲ್ಲಿ ಬಡದಾಡಿದವರು. ಇಲ್ಲಪ್ಪ ಅದು ಬ್ರಾಹ್ಮಣರ ಹೋರಾಟ, ಅಥವಾ ಹಿಂದುಳಿದವರ ಹೋರಾಟ, ಅಥವಾ SC ST ಅವರ ಹೋರಾಟ, ಅಥವಾ ಬರೀ ಹಿಂದೂಗಳ ಹೋರಾಟ. ಅದಕ್ಕಾಗಿ ಜೈನರು ಪ್ರಯತ್ನ ಪಡಲಿಲ್ಲ, ಬೌದ್ಧರ ಪ್ರಯತ್ನ ಪಡಲಿಲ್ಲ, ಸಿಖ್ಖರ ಪ್ರಯತ್ನ ಪಡಲಿಲ್ಲ. ಏನಾದ್ರು ಇದೆಯಾ? ನೋ. ಕೆಲವು ಶಿಯಾ ಮುಸ್ಲಿಮರು ಕೂಡ ಪ್ರಯತ್ನ ಪಟ್ಟರು. ತಪ್ಪು ಅಲ್ಲಿ ನಮಾಜ್ ಮಾಡೋದು, ರಾಮ ಮಂದಿರ ಆಗಬೇಕು, ಕೊಡಿಯೋದನ್ನ ಅವರಿಗೆ ಅಂತ ಶಿಯಾ ಮುಸ್ಲಿಮರು ಪ್ರಯತ್ನ ಪಟ್ರಿ. KK ಮೊಹಮ್ಮದ್ ಯಾರವರು? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರು. ಉತ್ಖನನ ಮಾಡಿ ಹೇಳಿದರು, ನೋಡಿ ಇಲ್ಲಿ ವಿಷ್ಣುವಿಗೆ ಸಂಬಂಧಿಸಿದ ದೇವರ ದೇವಸ್ಥಾನ ಇದೆ ನೋಡಿ ಇಲ್ಲಿ ಅಂತ. ಹೂ ವಾಸ್ ಹಿ? ಅವ್ರಿಗೇನು ಕಾನ್ಫ್ಲಿಕ್ಟ್ ಇಲ್ವಾ? ಅವ್ರಿಗೇನು ಕಾನ್ಫ್ಲಿಕ್ಟ್? ಅವ್ರು ನೋಡಿ, KK ಮೊಹಮ್ಮದ್ರಂಥವರು ಯಾವತ್ತೂ ಸೆಲೆಬ್ರೇಟ್ ಮಾಡಬಹುದಾದ ಪರ್ಸನಾಲಿಟಿ ಅಂತ ಅನ್ನಿಸ್ಲೇ ಇಲ್ಲ ಯಾರಿಗೂ. ಮುಸ್ಲಿಂ ಸಮುದಾಯಕ್ಕೆ ಬಿಟ್ಟು ಹಾಕಿ, ಯಾಕಂದರೆ ಅವರ ಭಾವನೆಗಳಿಗೆ ಧಕ್ಕೆ ಆಗುವಂಥ ರಿಪೋರ್ಟ್ ಕೊಟ್ಬಿಟ್ರು ಅವರು. ಇಲ್ಲ, ಅಲ್ಲೊಂದು ಮಂದಿರ ಇತ್ತು ಅಂತ. ಈ ದೇಶದ ಲೆಫ್ಟ್ ಐಡಿಯಾಲಜಿಯ ಬುದ್ಧಿಜೀವಿಗಳಿದ್ರಲ್ಲ, ಅವ್ರಿಗೆ ಒಬ್ಬ ಸಂಶೋಧಕ ತನ್ನ ಉತ್ಖನನದ ಆಧಾರದ ಮೇಲೆ ವರದಿಯನ್ನು ಕೊಟ್ಟಿದ್ದಾನೆ. ಎಕ್ಸ್ಕವೇಷನ್ ಆಧಾರದ ಮೇಲೆ ಕೊಟ್ಟಿರುವಂಥ ವರದಿ. ಉತ್ಖನನ ಮಾಡಿದಾಗ ಏನೇನು ಸಿಕ್ತಲ್ಲಿ ಅನ್ನೋದರ ವಿವರಗಳನ್ನು ಕೊಟ್ಟಿದ್ದಾರೆ. ಆ ಮನುಷ್ಯನ ಕನ್ಸಿಡರ್ ಮಾಡಬಹುದು ಅಂತ ಈ ದೇಶದ ಬುದ್ಧಿಜೀವಿ ವಲಯಕ್ಕೂ ಅನ್ನಿಸ್ಲಿಲ್ವಲ್ಲ. ಇದಕ್ಕಿಂತ ದುರಂತ ಇದೆಯೇನ್ರಿ? ಈ ಕಾನ್ಫ್ಲಿಕ್ಟ್ನಲ್ಲಿ ಬದುಕ್ತಾ ಇದ್ದಾರೆ ಇವರು. ಕಾನ್ಫ್ಲಿಕ್ಟ್, ಈ ಅಸಾದುದ್ದೀನ್ ಓವೈಸಿ ಅಂಥವ್ರಿಗೆ ಈ ಕಾನ್ಫ್ಲಿಕ್ಟ್ ಮುಂದುವರಿಬೇಕು. ಅಂತಿಮವಾಗಿ ಹೇಳೋದಿಷ್ಟೇ ನಾನು, ರಾಮ ನಿಮ್ಮ ಧಾರ್ಮಿಕ ನಂಬಿಕೆಯ ಭಾಗವಾಗಬೇಕಾಗಿಲ್ಲ. ಅದು ಇಟ್ ಈಸ್ ನಾಟ್ ಅ ಕಂಪಲ್ಷನ್. ಆದರೆ ಸಾಂಸ್ಕೃತಿಕ ಪರಂಪರೆಯ ಭಾಗ ರಾಮ ಅನ್ನೋದನ್ನು ನೀವು ಒಪ್ಪಿ ಬಿಡಿ. ಅದೇ ಅಂತಿಮ ಸತ್ಯ. ಉಳಿದಿದ್ದ ಡಿಬೇಟ್ಗಳನ್ನು ಮಾಡ್ಕೊಳ್ಳಿ. ರಾಮ ಮಂದಿರ ವಿಷಯವನ್ನು BJP ಅವರು ರಾಜಕೀಯಕ್ಕೆ ಬಳಸ್ಕೊಂಡ್ರ, ಮೋದಿ ಅವರಿಂದ ಉದ್ಘಾಟನೆ ಆಗಬೇಕು, ಅದೆಲ್ಲವೂ ಡಿಬೇಟಬಲ್, ಅದೆಲ್ಲವೂ ಮಾಡ್ಕೊಳ್ಳಿ. ಇಲಿನ ಹೊಡೆಯಕ್ಕೆ ಹೋಗಿ ಗಣಪಂಗೆ ಪೆಟ್ಟು ಮಾಡಬಾರ್ದು. ನಮ್ಮ ಕಡೆ ಗಾದೆ ಮಾತದು. ಆಗ್ತಾ ಇರೋದು ಅದು.
ಅದು JDU ಸಂಸದ ಹೇಳಿದ್ನಲ್ಲ, ಯಾರ್ದಾರು ಮನೆ ಶ್ರಾದ್ದ ನಡೀತಾ ಇದೆಯಾ ಇಲ್ಲಿ, ಯಾರ್ದಾರು ಮಗಳ ಮದುವೆ, ಮಗಳದ ಮದುವೆ ನಡೀತಾ ಇದೆಯಾ ಇಲ್ಲಿ, ಅವರು ಟಾರ್ಗೆಟ್ ಮೋದಿ. ಬೈತಾ ಇರೋದು ಯಾವುದನ್ನು? ರಾಮ ಮಂದಿರವನ್ನು. ತೇಜಸ್ವಿ ಯಾದವ್ ಟಾರ್ಗೆಟ್ಟು ರಾಮ ಮಂದಿರ ಅಲ್ಲ, ಆ್ಯಕ್ಚುಲಿ ಟಾರ್ಗೆಟ್ ಇರೋದು ಮೋದಿ, ಟಾರ್ಗೆಟ್ ಇರೋದು BJP. ಬೈದಿದ್ದು ಯಾರನ್ನ? ರಾಮ ಮಂದಿರವನ್ನು. ಇದೆಲ್ಲದರಿಂದ ಹೊರಗೆ ಬರುವಷ್ಟು ಪ್ರಜ್ಞೆ ಯಾವಾಗ ಬರುತ್ತೆ ಅನ್ನೋ ಸಂಶಯ ನನಗೆ ಬಹಳ ದೊಡ್ಡದಾಗಿದೆ, ಬಹಳ ದೊಡ್ಡ ಸಂಶಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.